ಮೇಡಮ್ ಅವರು ಕೂಡ ಎಲ್ಲವನ್ನು ರೆಡಿ ಮಾಡಿಕೊಂಡಿದ್ದಾರೆ. 100 ವರ್ಷ ಚೆನ್ನಾಗಿ ಬಾಳವ. ಫ್ರೆಂಡ್ಸ್, ಇವತ್ತು ಮೊದಲನೇ ರಾಖಿ ಕಟ್ಟಕ್ಕೆ ನಮ್ಮ ತಂಗಿ ಕನಿಕಾ ಅವ್ರು ಬಂದಿದ್ದಾರೆ. ಇವ್ರು ಯಾರು ಅಂತ ಗೊತ್ತಿರುತ್ತೆ ನಿಮಗೆ. ಸ್ಟಾರ್ಟಿಂಗು ಇನ್ಸ್ಟಾಗ್ರಾಮಲ್ಲಿ ತುಂಬ ಇವ್ರ ಜೊತೆ ಸುಮಾರು ರೀಲ್ಸ್ ಮಾಡಿದ್ದೀನಿ. ಹಾಯ್ ಕನಿಕಾ. ಕ್ಯೂಟ್ ಗರ್ಲು. ಈಗ ಇಲ್ಲೇ ನಮ್ಮ ಅನ್ಗುಡ್ ಪಕ್ಕ ಇರೋ ಕಿರಂಗೂರಿಗೆ ಮದುವೆ ಆಗಿರೋದು. ರಾಖಿ ಕಟ್ಟೋಸ್ಕೋಸ್ಕರ ಇವತ್ತು ನಮ್ಮ ಅನ್ಗುಡಿಗೆ ಬಂದು ಮನೆಗೆ ಬಂದು ರಾಖಿ ಕಟ್ಟಕ್ಕೆ ಬಂದಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಆಮೇಲಿಂದ ಮೇಘವ್ರ ಮನೆಗೆ ಹೋಗ್ಬೇಕು, ಆಮೇಲಿಂದ ಅಂಜಲಿ ಅವ್ರ ಮನೆಗೆ ಹೋಗ್ಬೇಕು. ಇವತ್ತಿನ ಕಾರ್ಯಕ್ರಮ ರಕ್ಷಾಬಂಧನದ ರಾಖಿ ಕಟ್ಸ್ಕೊಳ್ಳೋ ಕಾರ್ಯಕ್ರಮನೇ ಇವತ್ತಾಗುತ್ತೆ ಫುಲ್ಲು. ಇವತ್ತಿನ ವ್ಲಾಗ್ನ ಕೊನೆವರೆಗೂ ನೋಡಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ. ಬನ್ನಿ ಈಗ ನಮ್ಮ ಕನಿಕಾ ಅವ್ರ ಹತ್ರ ರಾಖಿನ ಕಟ್ಸ್ಕೊಳ್ಳೋಣ. ಮಾತಾಡಿಕಿಲ್ಲ, ಮಾತಾಡಕ್ಕೆ ನಾಚಿಕೆ. ಆಯಮ್ಮ ಹೆಂಗೆ ಕ್ಯೂಟಾಗಿ ಕಾಣ್ತಿದ್ಯಪ್ಪ. ಈ ವರ್ಷ ಮೊದಲನೇ ರಾಖಿ ಕನಿಕಾ ಅವರಿಂದ ಸ್ಟಾರ್ಟು. ಇಲ್ಲಿದ್ದಾಗ ಹೌದು, ನೀನೇ ಫಸ್ಟ್ ಕಟ್ತಾ ಇದ್ದು. ನೂರು ವರ್ಷ ಚೆನ್ನಾಗಿ ಬಾಳವ. ನೆಕ್ಸ್ಟು ಒಂದು ವರ್ಷಕ್ಕೆ ನನ್ನ ಮಗಂಗೆ ಸೊಸೆನೋ ಆಯ್ತು, ಅಳಿಮಯ್ಯನೋ ಕೊಡು. ಚಾಕ್ಲೇಟು ನನ್ನ ಕಡೆಯಿಂದ, ಸ್ವೀಟು. ಅವಳು ಚಾಕ್ಲೇಟ್ ಇದು ಇಷ್ಟ ಅವಳಿಗೆ. ಹಿಂಗೆ ಬಂದರು ಹಿಂಗೆ ಹೋಯ್ತವ್ರೆ. ಬಾಯ್, ಆಯಿತು, ಹುಷಾರು. ಫ್ರೆಂಡ್ಸ್, ಈಗ ನಾನು ಉದ್ರಿಗೆ ಹೋಗ್ತಾ ಇದ್ದೀನಿ. ಈಗ ನೆಕ್ಸ್ಟ್ ರಾಖಿ ಮೇಘವ್ರ ಹತ್ರ ಕಟ್ಸ್ಕೊತೀನಿ. ಬನ್ನಿ ಹೋಗೋಣ ಈಗ ಉದ್ದೂರಿಗೆ. ನಮ್ಮ ಕನಿಕವರು ಈ ವರ್ಷ ಫಸ್ಟ್ ರಾಖಿ ಕಟ್ಟೋರೆ. ವರ್ಷನೂ ಕೂಡ ಇದೇ ಥರ ಫಸ್ಟ್ ರಾಖಿ ಕಟ್ಟೋರು. ಅದು ಸರ್ಪ್ರೈಸಾಗಿ ಬಂದಿರೋದು. ಅವ್ರ ಮನೆ ಇದೆ ನೋಡಿ, ನಮ್ಮ ಮನೆ ಅಲ್ಲಿ, ಇವ್ರ ಮನೆ ಇಲ್ಲಿ. ಎಲ್ಲಿ ಮಾಡಿದ್ದೀನಿ ಬ್ಲಾಗಲ್ಲಿ ಇದೇ ಫಸ್ಟ್ ಇಂಟರ್ವ್ಯೂಸ್ ಮಾಡ್ತಾರೆ ನಿನ್ನ. ಮನೇನೂ ಜಾಸ್ತಿ ತೋರಿಸಿಲ್ಲ, ಎಲ್ಲ ಬರೀಕಿಲ್ಲ ವಿಡಿಯೋಗಳಿಗೆ. ನಾಚ್ಕೋತಾರೆ, ಇಲ್ಲಿ ಅಮ್ಮ ನಾಚ್ಕೋತದಲ್ಲ. ಏನು ಚೆನ್ನಾಗಿ ಕಾಣ್ತೀವ ಪದ್ಮಮ್ಮ. ಸಾಕು ಅಷ್ಟೇ ಸಾಕು. ನೀವು ಸ್ಮೈಲ್ಗೆ ಕಾಸು. ಸ್ಮೈಲ್ ಟಡಂಟನ್. ಇನ್ನೇ ಕನಿಕಾ ಸಮಾಚಾರ? ನನಗೋಸ್ಕರ ಬೆಳಗ್ಗೆ ಬಂದು ಸರ್ಪ್ರೈಸ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಆಯಸ್ಸು ಆರೋಗ್ಯ ದೇವರು ಸದಾಕಾಲ ಕೊಡಲಿ. ಚೆನ್ನಾಗಿರು. ಸಾಕಲ್ಲ? ಫ್ರೆಂಡ್ಸ್, ಈಗ ಹೋಗೋಣ ಉದ್ದೂರಿಗೆ. ಫ್ರೆಂಡ್ಸ್, ಈಗ ತಾನೇ ನಾನು ಮೋಹನ್ ಅವ್ರ ಅಂಗಡಿ ಹತ್ರ ಬಂದೆ. ಭಾವನ ಇಲ್ಲೇ ಇದ್ರು. ಮೇಘ ಅಯ್ಯೋ ಫೋನ್ ಮಾಡಿ ಅಣ್ಣ ಹ್ಯಾಪಿ ರಕ್ಷೆಯಿಂದ ಬಂದಣ್ಣ ಅಂದ. ಓ ಥ್ಯಾಂಕ್ ಯು ಕಣವ, ಏನೇನು ಸಮಾಚಾರ ಹೇಳು ಹಂಗೆ ಹಿಂಗೆ ಅಂದೆ. ಅದು ಇದು ಮಾತಾಡ್ದು. ಅಣ್ಣ ಶಿವಣ್ಣ ಬರ್ತದೆ ಬಾ ಅಂತ ಹೇಳ್ತು. ಹ್ಞೂ ಸರಿ ಅಣ್ಣ ಆಯ್ತು ಬರ್ತೀನಿ ಅಂತ ಹೇಳಿ ಅಂಗಡಿಯಲ್ಲಿ ಇರೋದು ನಾನು. ಹಂಗೆ ನಮ್ಮ ಅಂಗಡಿಗೆ ಒಂದು ವಿಡಿಯೋ ಬಿಡ್ಕೊಡಿ ಸರ್. ನೋಡಿ ನಮ್ಮ ಮೋಹನ್ ಅವ್ರದ್ದು MCC ಚಿಕನ್ ಅಂಡ್ ಮಟನ್ ಸ್ಟಾಲು, ಕ್ಯಾರೆ, ಹುಣಸೂರು, ಮೈಸೂರು ಒಗ್ಗರಣೆಟಲ್ಲಿ ಬನ್ನಿ ಬಾಯ್ಸ್. ನಾನು ಈಗ ಡೈರೆಕ್ಟ್ ಉದ್ದೂರಿಗೆ ಬಂದೆ. ಬನ್ನಿ ನಮ್ಮ ಮೇಡಮ್ ಅವ್ರು ಏನು ಮಾಡ್ತಾರ ನೋಡೋಣ. ಮೇಡಮೋರೇ ಎಲ್ಲಿದ್ದೀರಾ, ಏನ್ ಮಾಡ? ಓ ಗಾಲಿ ರೆಡಿ ಆಗ್ಯದ ಕಣ. ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ಅಣ್ಣನಿಗೆ. ಥ್ಯಾಂಕ್ ಯು ಡಿಯರ್ ಸಿಸ್ಟರ್. ಹಾಯ್ ಗೈಸ್, ಎಲ್ಲರಿಗೂ ಹೇಳು. ಎಲ್ಲರಿಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ನನ್ನ ಎಲ್ಲ ಅಣ್ಣ ತಮ್ಮಂದ್ರ ಕಡೆಯಿಂದ ನಾನು ಕೂಡ ಥ್ಯಾಂಕ್ ಯು ಹೇಳ್ಬಿಟ್ಟಿದ್ದೀನಿ. ಗೈಸ್, ಇವಾಗ ರೆಡಿ ಆಗ್ತಾ ಇದ್ದೀನಿ ನಾನು ಅಡಿಗೆ ಮಾಡ್ಬಿಟ್ಟು ಇವ್ರಿಗೋಸ್ಕರ. ನಿಮ್ಮ ಅಣ್ಣ ಮೋಹನ್ ಅಣ್ಣ ಬಿಸಿ. ಯಾಕೆ? ಅವನ್ ಬಿಸಿ, ಅಂಗಡಿ ಬಿಸಿ. ನೋಡು, ನಿಮ್ಗೋಸ್ಕರ ನಾಟಿ ಕೋಳಿ ಸಾಂಬಾರ್ ಮಾಡಿದ್ದೀನಿ. ವಾ ಗೈಸ್, ರಕ್ಷಾಬಂಧನ್ ಪ್ರಯುಕ್ತ ವೆಜ್ ನಾನ್ ವೆಜ್ ಮಾಡಿರೋದು ಮೇಡಮ್ ಅವರು. ನಾಟಿ ಕೋಳಿ ನಮ್ಮ ಮನೆ ಇನ್ನೇನು ನಮ್ಗೆ ಫ್ಯಾಮಿಲಿ. ಓ ಮಗ ಅಲ್ಲೇ ರೆಡಿ ಮಾಡ್ಕೊಂಡಿದೆ ಗೈಸ್ ಎಲ್ಲಾನು. ಹೇಳ್ಬಾರ್ದು, ನೋಡ್ಬಾರ್ದು ನೀನು. ಆಯ್ತಾಯ್ತು, ಬನ್ನಿ ಗೈಸ್. ನೆಕ್ಸ್ಟ್ ಎಲ್ಲ ಸರ್ಪ್ರೈಸ್ ಅಂತ ಏನೋ ಮಾಡೋಣ. ನಾನು ಕೂಡ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಕನಿಕಾ ಫಸ್ಟ್ ರಾಖಿ ಕನಿಕಾ. ಸರಿ ಬರ್ತಾರೆ.
ಅಮ್ಮ ಒತ್ತಿರೋದು ಅಯ್ಯೋ, ಎಣ್ಣೆ ಹೊತ್ಕೊಂಡ್ ಎಣ್ಣೆ ಒತ್ತಿರೋದು ನೋಡಿ ನಮ್ಮ ಅಮ್ಮ ಇವತ್ತು. ಅಣ್ಣ ಇನ್ನೇನ್ ಸಮಾಚಾರ ಹೇಳು ಕಟ್ ಮಾಡು. ಫ್ರೆಂಡ್ಸ್ ಈಗ ನಮ್ಮ ಭಾವ ಬಂದ್ರು. ಭಾವ ಬಂದ್ರು ಈಗ ಹುಣಸೂರ್ಗೆ ಹೋಗಿದ್ರು. ಅಯ್ಯೋ, first time ಹೇಳಿದ್ದು. ಊಟ ಎಲ್ಲ ತಂದು ಮಡಗಿದಲ್ಲೇ ಫಸ್ಟ್ ಊಟನೇ ಮಾಡ್ಕೊಬಿಡೋದ ಅಂತ. ಅದೇ ಫಸ್ಟ್ ಊಟನೇ. ಹೇಳಿದ್ದು ಅವನುವೆ. ನಿಮ್ಮಪ್ಪ ನೀವು ಮಾಡ್ಕೊಳ್ಳಿ, ನಾನು ಊಟದಪ್ಪ ನಾನು ಕೊಡಿ ಅಂತ. ಈಗ ತಾನೇ ಬಂದ. ಹಾಯ್ ಹಾಯ್ ಫ್ರೆಂಡ್ಸ್ ಈಗ ಮೋಹನ ಬಂದಾಯ್ತು. ನಾನು ಕೂಡ ಪಂಚೆ ಹಾಕೊಂಡು ರೆಡಿ ಆಗಾಯ್ತು. ರಾಖಿ ಕಟ್ಟೋದೀಗ ಯಾಕೆ ಫೈನಲಿ ರಾಖಿ ಕಟ್ಟುವ ಸಮಯ ಬಂತು. ಮೋಹನನು ಬಂದಿದ್ದಾನೆ. ಮೇಘ ಅವ್ರೆ ನೀವು ಬಂದಿದ್ದೀರಿ. ಇರಿ ಸಮಾಧಾನ ವಸಿ. ನಾವು ಬೇಡವೆ? ನೀವು ನಾವು ಬೇಡವೆ? ಫಸ್ಟ್ ಅಣ್ಣಂಗೆ ಇಬ್ರು ಒಟ್ಟಿಗೆ ಕೂತ್ಕೋತೀವಿ. ಇಬ್ರು ಒಟ್ಟಿಗೆ ಕೂತ್ಕೊಳ್ಳೋದಾ? ಇಲ್ಲ ನೀನೇ ಕಟ್ಬಿಡೋದು. ಕಟ್ಬಿಡು ಕಟ್ಸ್ಕೊಬಿಡು. ಫಸ್ಟು ಮೋಹನ್ ಅವ್ರು ಕಟ್ಸ್ಕೊತಾ ಇದ್ದಾರೆ. ಅಯ್ಯಪ್ಪ, ಗೋಲ್ಡ್ ಕಡೆ ಅದಕ್ಕೆ ಓಪನ್ ಐತಲ್ಲ. ರಾಖಿ ನೋಡಿ ಸಖತ್ತಾಗಿದೆ. ನಮ್ಮ ಬಾವಜಿ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿರೋದು. ಹೇಳೋರು ಯಾರೇ ಹೇಳೋರು ಅದಕ್ಕೆ ಡೈಲಾಗ್ ಹೊಡಿತಾವ ನೋಡಿ. ಫೋನ್ಗಳ ಚಿಚ್ಚಾಕ್ಬಿಡ್ಬೇಕು ಅಂತ. ಹಲೋ ರಾಖಿಗೂ ನೆಮ್ಮದಿ ಇಲ್ಲ. ಏನ್ ಲವ್ ಬೇರೆ ಮಾಡ್ತಿದ್ದಲ್ಲ ಮತ್ತೆ ಸಾ ನಮ್ಮ ಮನ ಮಡ್ಗು ಫೋನಾ? ಹಣ, ಆಯಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ, ಧನ, ಸಂಪತ್ತು, ಅಭಿವೃದ್ಧಿ ಎಲ್ಲ ಕೊಟ್ಟಿ ದೇವರು ಕಾಪಾಡ್ಲಿ ನಿನ್ನ. ನಾನು ಕೊಟ್ಟಂಗೆ ನಿನಗೂ ಕೊಡ್ಲಿ ಕಣ. ಕೆಲಸ ಮಾಡ್ತಾನೆ ನೀರು ಮಾಡ್ದೆ. ನನ್ನ ತಂಗಿ ಒಂದ್ ಸ್ವಲ್ಪ ತಿನ್ಸಿದ್ಲು ಅಂತ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ ನಮ್ಮ ಅಣ್ಣ. ಇಲ್ಲ ಅಲ್ಲಿ ತಗೋ. ಕೊಡಿ ನಿನ್ ಕಡೆ ಸ್ವಲ್ಪ ಐತೀನಿ. ಐಸ್ ಮೋಹನ 500 ರೂಪಾಯಿ ಕಾಸು ಕೊಟ್ಟಿದ್ದಾನೆ ಅಣ್ಣಪ್ಪ. ಲ್ಯಾಟ್ರಿ ಸಿನಿಮಾ. ಓಕೆ ಮೋಹನ ತುಂಬಾ ಕೆಲಸದ ಬಿಸಿ. ಬೈ ಬೈ. ಫ್ರೆಂಡ್ಸ್ ಈಗ ನಾನು ರೆಡಿ. ನಮ್ಮ ಅಣ್ಣನ್ ಸರದಿ ನಾನು ನೋಡಿ ಈ ತರ ರೆಡಿ ಆಗಿದ್ದೀರಿ. ಆಲ್ರೆಡಿ ಒಂದು ಬೋಣಿ ಆಗಿದೆ. ಅವಂದೇನ ಎಣ್ಣೆ ಕೈಯೇ ಆಯ್ತು. ಈ ರಕ್ಷಾ ಬಂಧನ ನಂದೇಕೆ ನಂದು ಆಯ್ತು ಕಲಿ. ನಾಲ್ಕು ದಿನ ಯಾತಾಡ್ಸದೆ. ಫ್ರೆಂಡ್ಸ್ ಈಗ ಆದ್ರೂ ಇಸ್ತಿ ರಾಖಿ ಮಾತ್ರ ಅಲ್ಟಿಮೇಟ್. ನಮ್ಮ ಬಾವ ಸೆಲೆಕ್ಟ್ ಮಾಡಿದ್ರು. ಬಾವಜಿ ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ ವಿಶ್ವಾಸ ಈಗ ರೀತಿನ ಥ್ಯಾಂಕ್ ಯು ಚಿನ್ನ. ಕೊಡು ಸ್ವಲ್ಪ ಯಾವಾಗ್ಲೂ ನನ್ನ ಜೊತೆ ಇದೇ ತರ ಖುಷಿಯಿಂದ ನಂಗೆ ರಕ್ಷಣೆ ನೀಡು. ದೇವರ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ, ಧನ, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡ್ಲಿ. ನಿಂಗೂ ಎಲ್ಲ ಆಗ್ಲಿ, ಸೌಭಾಗ್ಯವತಿಯಾಗಿ ಮಾಡು. ಸ್ವಲ್ಪ ತಿನ್ಸು. ತಿನ್ಸಿರ್ಬೇಕಾ ಬೇಡ? ಅಲ್ವ 100 ವರ್ಷ ಚೆನ್ನಾಗಿ ಬಾಳವ ಸುಮಂಗಲಿಯಾಗಿ. ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲ ಒಳ್ಳೆದಾಲಿ ಎಲ್ಲ ಈಡೇರಿ. ಸೋ ಮಚ್. ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಡಿಯರ್. ನಾವೇ ಪಟ ತಗೋಬೇಕು. ಇದು ಯಾವ್ದು ವಿಡಿಯೋನು ಮಾಡಿಕಲ್ಲ ನಮ್ಮ ಭಾವ ಆತಿಗೆ. ಏನಕ್ಕೂ ಇಲ್ಲ ಇದು. ಫ್ರೆಂಡ್ಸ್ ಇಲ್ಲಿ ರಕ್ಷಾಬಂಧನ ಆಯ್ತು. ಇನ್ನು ಮುಂದಕ್ಕೆ ಏನಿದೆ ಈಗ ಅಂಜುಮಾ ನಮ್ಮ ದಿಲೀಪ್ ಮಿಸಸ್ ನನ್ನ ತಂಗಿ, 2ನೇ ತಂಗಿ, ಅಲ್ಲಿ ಹೋಗ್ತೀನಿ. ಶಿಲ್ಪ ಮುಂದು
ಕಟ್ಸ್ಕೊಬೇಕು ಫೋನ್ ಮಾಡಿದ್ರು, ಬಟ್ ಅವ್ರದ್ದು ಸ್ವಲ್ಪ ದೂರ ಊರು, ಹಾಗಾಗಿ ಅವಳು ಗೌರಿ ಹಬ್ಬಕ್ಕೆ ಬರ್ತಾಳಂತೆ, ಕಟ್ತಾಳಂತೆ. ಹೌದು ಗೈಸ್, ಮೈಕೆ ಹಾಕೋಣ. ಫ್ರೆಂಡ್ಸ್, ನನ್ನ ತಂಗಿ ಗಿಫ್ಟ್ ಎಲ್ಲಿ ಅಂತ ಹೇಳಿದ್ಲು, ನೋಡಿ ಕೊಡ್ತಾ ಇದೀನಿ ಗಿಫ್ಟ್ಗಿಂತ ಅವಳು ದುಡ್ಡು ಕೊಟ್ರೆ ಅವ್ಳಿಗೆ ಇಷ್ಟ ಬಂದು ತಗೊಬಿಡ್ಲಿ ಅಂತ. 1 2 3 4 5 6 ಅಣ್ಣ ಎಷ್ಟು ಕೊಡ್ತಾವ? 7 7,000 8 9 10 5,000 11 5.5 20,000 ಕೊಟ್ಟವನೆ. ಸಾಕು ಬಾ, ಇನ್ನೊಂದು ಹಾಕಿ ಕಟ್ತೀನಿ. 10,000 ಕೊಡು. ಬಳೆ ತಗೋ, 500 ರೂಪಾಯಿ ಬಳೆ ತಗೋ. ಫ್ರೆಂಡ್ಸ್, ಫೈನಲಿ ಮೇಘ ರಾಖಿ ಕಟ್ಟಾಯ್ತು, ಅವಳಿಗೆಲ್ಲ ಆಶೀರ್ವಾದ ಮಾಡಾಯ್ತು. ಅದರಲ್ಲೂ ಒಂದು ಹೇಳಿದ್ದೀನಿ, ಬೇಗನೆ ಗುಡ್ ನ್ಯೂಸ್ ಬರಲಿ ಅಂತ, ನನ್ಗೆ ಸೊಸೆ ಬರಲಿ ಅಂತ ಆಶೀರ್ವಾದ ಮಾಡಿದ್ದೀನಿ. ನನ್ನ ಮಗ ಇಲ್ವಾ, ಮಗನಿಗೆ ಸೊಸೆ ಬೇಡವಾ, ನನ್ನ ಮಗನಿಗೆ ಹೆಂಡತಿ ಬೇಡವಾ? ವ್ಯವಸ್ಥೆ ಮಾಡ್ತಾ ಇರೋದು. ಈಗಲೇ ವ್ಯವಸ್ಥೆ ಮಾಡ್ಬಿಡೋದು ಅಂತ. ನಾನು ಹೆಂಗೆ ಸುತ್ತಿಲ್ಲಪ್ಪ ಓದು ದಕ್ಷಿಣೆ, ನನ್ನ ಮಗ ಮದುವೆ ಆಗಷ್ಟು ನೀವು ಕೊಡ್ಬೇಕಾಯ್ತದೆ. ಈಗಲೇ ಬರ್ಬಿಟ್ಟಿದೀನಿ. ಒಬ್ಬೊಬ್ರು 50 ಲಕ್ಷ, ಒಬ್ಬೊಬ್ರು ಅಂದ್ರೆ ಗಂಡ 50 ಲಕ್ಷ, ಹೆಂಡತಿ 50 ಲಕ್ಷ ಅಂದ್ರೆ 1 ಕೋಟಿ ಮಡಗಿರ್ಬೇಕು. ನಾನು ಅಂತ ಕಾಲಕ್ಕೆ ನೋಡಕೈತೆ ಬಿಡು, ಅಂತ ಕಾಲಕ್ಕೆ 1 ಕೋಟಿ. ಅದು ಸುಮ್ನೆ ಇದಕ್ಕೆ ಮಾಮೂಲಿ ಕೊಡೋದು ಬಿಡೋದು ಹೆಚ್ಚು ಕಡಿಮೆ ಇರ್ಲಿ, ಅದು ಸುಮ್ನೆ ಹಿಂಗೆ ಇದು ಕೊಡೋದು, ಹಿಂಗೆ ಸುಮ್ಮನೆ ಬಿಸಾಕೋದು, ಇದಕ್ಕೆ ಒಪ್ಕೊಳಕ್ಕೆ ಒಪ್ಪಿಲಿ ತಕೊಳಕ್ಕೆ. ಅಂದ್ರೆ ಮದುವೆ ನಾವೇ ಮಾಡ್ಕೋಬೇಕು, ಎಲ್ಲ ನಾವು ಕನ್ನಡ ಎಲ್ಲ ನಮ್ದೇಯಾ. ನೀವು ಮೂಡಿ ನಾವೇನ್ ಕಮ್ಮಿ ಇರಕ್ಕಿಲ್ಲಪ್ಪ, ನಾವು ಮಾಡ್ತೀವಿ, ಇದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ. ಸರಿ ಆಯ್ತು, ಚೆನ್ನಾಗಿರೋ. ಬೇಗನೆ ನಮ್ಗೆ ಒಬ್ಬ ಸೊಸೆನ ಕೊಡು, ನನ್ನ ಮಗಂಗೆ ಹೆಂಡತಿನ ಕೊಡು. ಎಷ್ಟು ದಿನ ಇಟ್ಕೊಳ್ತಾನೆ ನೋಡ್ತೀನಿ. ಆಯ್ತು ಗೈಸ್, ಈಗ ಫೈನಲಿ ಮೇಘನ ಹತ್ರ ರಾಖಿ ಕಟ್ಸ್ಕೊಂಡಾಯ್ತು. ಈಗ ನಮ್ ಕೆಲ್ಸ ಅಂಜು ಮಾತ್ರ ಹೋಗೋಣ ಬನ್ನಿ. ವಿಡಿಯೋ ಐತೈತೆ. ನಮ್ಮ ಅಂಜು ಅವ್ರ ಮನೆಗೆ ಬಂದೆ. ಮೇಡಮ್ ಅವ್ರು ರೆಡಿಯಾಗಿ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ. ತುಂಬಾ ಕಾಯಿಸಿದ್ದಕ್ಕಾಗಿ ಸಾರಿ. ಥ್ಯಾಂಕ್ ಯು. ಇಲ್ಲಿ ನಮ್ಮ ಸೊಸೆ ಈಗ ರಿವೀಲ್ ಮಾಡಿದ್ದೀರಾ? ಮಾಡ್ಬೋದಾ? ಮಾಡಾಯ್ತಾ ಬಂಗಾರಿ? ಸೊಸೆ ಮನ್ಗಲ ಕಣ. ಇಷ್ಟೊತ್ತಲ್ಲಿ ನಿದ್ದೆ, ಸಾಯಂಕಾಲ ಜಾಗರಣೆ. ಎಲ್ಲ ಮಕ್ಕಳು ಹಂಗೇನೆ. ಎಷ್ಟು 3-4 ತಿಂಗಳ ಗಂಟ ಹಂಗೇನೆ. ನನ್ನ ಮಗ 3 ತಿಂಗಳ ಗಂಟ ಹೊಟ್ಟೆ ಹೊಸ್ತಾ ನಿಮ್ಮ ಅತ್ತಿಗೆಗೆ. ಊಟ ಆಯ್ತು ಫ್ರೆಂಡ್ಸ್. ಮೇಡಮ್ ಅವರು ಕೂಡ ಎಲ್ಲವನ್ನು ರೆಡಿ ಮಾಡಿಕೊಂಡಿದ್ದಾರೆ. ಸ್ವೀಟೆಲ್ಲ ರೆಡಿ ಮಾಡ್ಕೊಂಡವ್ರೆ. ಇದು ಅಂಜು ಅಮ್ಮ ಕಟ್ತಾರದು 2ನೇ ಬಾರಿ ತಾನೆ? ಎಸ್, 2ನೇ ರಕ್ಷಾಬಂಧನ. ಸೊಸೆ ಬಾಲೆ ಹೇಳ್ತಾವಳೆ. ಗೊರ್ಕೆ ನೋಡ್ದಳ. ಅಪ್ಪನ ತರಾನೇ ಎಲ್ಲ ಸೇಮ್ ಡಿಟ್ಟೋ. ನಿಂದೇನು ಇಲ್ಲ. ಅಯ್ಯೋ, ಎತ್ತಿರೋದಷ್ಟೇ. ಅದೇ ಕೇಳ್ದಲ್ಲ ನೀನು ಪ್ರೆಗ್ನೆಂಟ್ ಇದ್ದಾಗ ಯಾವ ತರ ಬೇಕು ಎಲ್ಲ ನಮ್ಮ ಯಜಮಾನ್ರ ತರ ಇರ್ಲಿ ಅಂತ. ತಾ 100 ವರ್ಷ ಸುಖವಾಗಿ ಬಾಳು. ನೆಕ್ಸ್ಟ್ ಇನ್ನೊಂದು ಪ್ಲಾನ್ ಮಾಡಿ ನೀವು ಫಸ್ಟ್. ತಗೋ ಚಾಕ್ಲೇಟು, ಅನ್ಕೊಂಡೆ ಸ್ವೀಟು. ಥ್ಯಾಂಕ್ ಯು. ನಾನು ಚಾಕ್ಲೇಟೇ ತಿಂದು ಇಷ್ಟ ದಿನ ಹೋಗುತ್ತೆ ಗೈಸ್. ಹಂಗೆ ಇವ್ರಿಗೊಂದು ಹಂಗೆ ದುಡ್ಡು ಕೊಡೋಣ. ಫುಲ್ಲು ಎಲ್ಲಾನು ಕೊಡಬೇಕು. 1 2 3 4 5 6 7 ನೋಡು 8 9 10. ಇಲ್ಲಿ ಬತ್ತದೆ.
ಇದು ನಿನ್ನ ಪಾಲು, ಇದು ನನ್ನ ಸೊಸೆ ಪಾಲು. ಸೊಸೆ ಪಲ್ಯ ಅದು ಬಳೆ ತಗೋ. ರಾಖಿ ಕಟ್ಟಿ ನಾನು ನನ್ನ ಸೊಸೆ ಕೊಡೋದು ನಾನು. ಓಕೆ, ಚೆನ್ನಾಗಿರೋ ಗೈಸ್. ಮುಗೀತು ಒಟ್ಟಿಗೆ. ಇವತ್ತು ಮೂರು ಜನ ತಂಗಿರಿಯೋ ರಾಖಿ ಕಟ್ಟಾಯಿತು. ನನಗೋಸ್ಕರ ಟೈಮ್ ಕೊಟ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲಿ ಪರವಾಗಿಲ್ಲ. ಏನು ಡೈಲಿ ಕೊಡ್ತಿದ್ವಾ? ಹಾಂ, ಒಂದು ಅರ್ಧ ಗಂಟೆ ನಿಮಗೋಸ್ಕರ ಟೈಮ್ ಕೊಡಲಿಲ್ಲ ಅಂದರೆ ಒಪ್ತಾರ ನಮ್ಮ ಜನ? ಫ್ರೆಂಡ್ಸ್, ಇವತ್ತಿನ ರಕ್ಷಾಬಂಧನ ಈ ಥರ ಇತ್ತು. ಇನ್ನೂ ಒಂದು ರಕ್ಷಾಬಂಧನ ಇದೆ, ಮೇಯ್ನಾಗಿ ನೈಟು ಕೂಡ ಒಂದಿದೆ. ನೈಟು ಮೋಹನ, ಪ್ರಮೋ ಮತ್ತು ನಾನು, ದಿನು 4 ಜನ, ಶ್ರೇಯ ಮತ್ತು ಯಾರು ನಮಗೆ ರಾಖಿ ಕಟ್ತಾರೆ. ಅದು ವರ್ಷ ಮಿಸ್ ಇಲ್ಲ. ಮೋಹನ, ದಿನು, ಪ್ರಮೋ ಅವರು ನೈಟ್ ಬರ್ತಾರೆ. ಅದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ ನೈಟು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂಜುಮ, ಥ್ಯಾಂಕ್ ಯು. ನೋಡ ಆಲೇ ಕಳ್ಸಕ್ ನೋಡ್ತಾ ಆಯ್ ಅಂತ. ಆಯ್ ಬಾಯ್. ಓ ಇವಡೆ ಬಾಯ್. ಎಲ್ಲರೂ ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಜನ ಕೇಳ್ತಾ ಇದ್ದೀರಾ, ಬ್ರೋ ಯಾಕೆ ಕರೆಕ್ಟಾಗಿ ವ್ಲಾಗ್ಸ್ನ ಮಾಡ್ತಾ ಇಲ್ಲ 15 ದಿವಸ ಅಂತ. ಗೈಸ್, ನನಗೆ ಟೈಫಾಯ್ಡ್ ಜ್ವರ ಆಗಿತ್ತು, ಇನ್ನೂ ಕೂಡ ನೀಟಾಗಿ ಕ್ಲಿಯರ್ ಆಗಿಲ್ಲ. ಅದರಿಂದ ಹಾಗಾಗಿ ನಾನು ನೈಟ್ ಹೊತ್ತಲ್ಲಿ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ವೀಡಿಯೋಗಳು ಮಾಡ್ತಾ ಇಲ್ಲ. ಇನ್ನೊಂದು ವಿಚಾರ ಇದೆ, ಆ ವಿಡಿಯೋ ಮಾಡ್ತೀನಿ. ಏನಕ್ಕೆ ಬೇಜಾರಾಗಿ ನಾನು ವೀಡಿಯೋ ಮಾಡ್ತಾಯಿಲ್ಲ ಅಂತ. ಅದು ಏನಪ್ಪ ಅಂದ್ರೆ ಮೇಯ್ನಾಗಿ ಅರ್ನಿಂಗ್ ಬಗ್ಗೆ. ಅದು ಇನ್ನೂ ಬಂದಿಲ್ಲ. ಅದು ಏನಕ್ಕೆ ಆಗೈತೆ ಏನಾಗೈತೆ ಎಲ್ಲ ವಿಚಾರ ನಾಳೆ ಕೇಳ್ತೀನಿ. ಬಾಯ್ ಬಾಯ್. ನಮ್ಮ ಸೊಸೆ ಬಾಲೆ ಗೊರಕೆ ಹೊಡ್ಕೊಂಡು ಬಂದಿರೋದು ಗೈಸ್. ಬಂಗಾರು, ಅಯ್ಯೋ ಅಯ್ಯೋ ಅಯ್ಯೋ, ದಿಟ್ಟು ಅವ್ರ ಅಪ್ಪನೇ ಕಣೋ, ಅವ್ರ ಅಪ್ಪನೇ. ಕಾಲ್ ಬೆಳ್ಳನ್ ತವಿಂದ ಹಿಡ್ದು ತಲೆ ತನಕನೂ ಅವ್ರ ಅಪ್ಪನ ಥರ ನೀನೇ ಹೇಳು. ಎಲ್ಲ ಅಪ್ಪನೇ. ಎತ್ತಿರೋದು ಮಾತ್ರ ನಾನು, ಅವ್ಳ ಮಾತ್ರ ಅವ್ರ ಅಪ್ಪನೇ. ನೀನೇ ಬೇಡ್ಕೊಂಡಿದ್ದಲ್ಲ ನನ್ನ ಮಗಳು ಫುಲ್ಲು ಅವ್ರ ಅಪ್ಪನ ಥರ ಇರಲಿ ಅಂತ. ಮಗಳು ಅಂತ ಏನಲ್ಲ, ಮಗಳು ಮಗನ ಒಟ್ನಲ್ಲಿ ಅವ್ರ ಅಪ್ಪನ ಥರ. ಅದೇ ನಂಗೆ ಗುಡೋ ಪಾಪು ಫುಲ್ ಅವ್ರ ಅಪ್ಪನ ಥರ ಹಂಗೆ ಹುಟ್ಟಿದ್ದಾಳೆ. ನೀನು ಏನು ಮನಸ್ಸಲ್ಲಿ ಅನ್ಕೊಂಡಿರ್ತೀಯ ಹಂಗೆ ಆಗೋದು ಆಕಾರ ವಿಕಾರಗಳು. ಫ್ರೆಂಡ್ಸ್, ಫೈನಲಿ ಎಲ್ಲರ ಕೈಲೂ ರಾಖಿ ಕಟ್ಸ್ಕೊಂಡಾಯ್ತು. ಅಂದರೆ ಇನ್ನೂ ಶಿಲ್ಪಂಕಲ್ಲಿ ಕಟ್ಸ್ಕೊಂಡಿಲ್ಲ. ಅವಳು ಊರಿಗೆ ಹೋಗ್ಬೇಕು, ಅವಳು ಊರಿಗೆ ಬರ್ತಾಳಂತೆ ಗೌರಿ ಹಬ್ಬಕ್ಕೆ. ಅವಳು ಯಾವಾಗಲೂ ಗೌರಿ ಹಬ್ಬಕ್ಕೆ ಕಟ್ಟೋದು. ಮತ್ತು ಅನುವಕ್ಕ ಅಂತ ಇದ್ದಾರೆ ಅಕ್ಕನ ಕೈಲಿ ಕಟ್ಸ್ಕೋಬೇಕು, ರೂಪಕ್ಕ ಅಂತ ಇದ್ದಾರೆ ರೂಪಕ್ಕಂಗೆ ಕಟ್ಸ್ಕೋಬೇಕು, ಗೌರಿ ಅಕ್ಕ ಅಂತ ಇದ್ದಾರೆ ಗೌರಿ ಅಕ್ಕನ ಕೈಲೂ ಕಟ್ಸ್ಕೋಬೇಕು. ಅವರೆಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಮಾಮೂಲಿ ಮೇಯ್ನಾಗಿ ಯಾವಾಗಲೂ ವರ್ಷ ಮಿಸ್ ಇಲ್ದಂಗೆ ಕಟ್ಟೋದು ಮೇಘ, ಅಂಜುಮ ಮತ್ತು ಕನಿಕಾ, ಶಿಲ್ಪ ಇಷ್ಟು ಚೆನ್ನಾಗಿ ಕಟ್ತಾರೆ. ಶಿಲ್ಪ ಅವ್ರದ್ದು ಊರು ದೂರ, ಮತ್ತು ಅವರು ಸ್ವಲ್ಪ ಮಕ್ಕೆ ಹಬ್ಬದ ಬ್ಯುಸಿ ಅಂತ ಎಲ್ಲ ಹೊರಗಡೆ ಹೋಗೋರು ಅಂತೆ, ಅದಕ್ಕೆ ಇವತ್ತಿಲ್ಲ. ಹಾಗಾಗಿ ಇಷ್ಟು ಜನಕ್ಕೆ ಇವತ್ತು ಟೈಮ್ ಕೊಟ್ಟು ಅವ್ರಿಗೋಸ್ಕರ ರಾಖಿ ಕಟ್ಸ್ಕೊಂಡಿದ್ದೀನಿ. ಯಾರ್ಯಾರು ನಿಮ್ಮ ಅಣ್ಣದಿರಿಗೆ ರಾಖಿ ಕಟ್ಟಿದ್ದೀರಾ, ಮತ್ತು ನಿಮಗೆ ಎಷ್ಟು ಜನ ಅಣ್ಣದಿರಿದ್ದಾರೆ, ಎಷ್ಟು ಜನ ಮತ್ತು ತಮ್ಮದಿರು ಮತ್ತು ಅಣ್ಣದಿರು ಯಾರು ನಿಮ್ಮ ತಂಗಿ ಕೈಲಿ ರಾಖಿ ಕಟ್ಸ್ಕೊಂಡಿದ್ದೀರಾ, ನಿಮ್ಗೆ ಎಷ್ಟು ಜನ ತಂಗಿರು ಅಕ್ಕದಿರಿದ್ದಾರೆ ಅವರೆಲ್ಲ ನನ್ನ ವಿಡಿಯೋ ನೋಡೋರು ಕಮೆಂಟ್ ಬಾಕ್ಸ್ನ ತಿಳಿಸಿ. ನನಗೂ ಗೊತ್ತಾಗುತ್ತೆ, ಒಂದು ಖುಷಿ ಆಗುತ್ತೆ ಕಮೆಂಟ್ ಮಾಡಿದ್ರೆ. ಮತ್ತು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸ್ವಲ್ಪ ದಿನ ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ, ಕ್ಷಮಿಸಿ. ಇನ್ನು ಮುಂದೆ ವೀಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಸ್ವಲ್ಪ ಆರೋಗ್ಯ ತಪ್ಪಿದೆ, ಟೈಫಾಯ್ಡ್ ಆಗಿತ್ತು. ಹಾಗಾಗಿ ವೀಡಿಯೋಗಳನ್ನ ಕರೆಕ್ಟಾಗಿ ಮಾಡಿಲ್ಲ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಯೂಟ್ಯೂಬಲ್ಲಿ ಬೇಜಾರಾಗಿದೆ. ಆ ಬೇಜಾರೇನು ಅಂತ ನಾಳೆ ಹೇಳ್ತೀನಿ, ನೀಟಾಗಿ ತಿಳಿಸ್ತೀನಿ. ಎಲ್ಲರೂ ಕೇಳ್ತಾ ಇದ್ದೀರಾ ಬ್ರೋ ಅರ್ನಿಂಗ್ ಬರ್ತಾ, ಪೇಮೆಂಟ್ ಬರ್ತಾ ಅಂತ. ಅದರದ ಸಂಪೂರ್ಣ ಮಾಹಿತಿ ಯೂಟ್ಯೂಬು, ಅದರ ಅರ್ನಿಂಗ್ ಸಂಪೂರ್ಣ ಮಾಹಿತಿನ, ಅದರದ್ದು ರಾಧಾಂತಗಳನ್ನ ನಾಳೆ ತಿಳಿಸ್ತೀನಿ, ನಾಳೆ ನಡೆದು. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.